ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ವಾರದಲ್ಲಿ ಒಂದ್ ದಿವಸ ಉಪವಾಸ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಯ್ಯೋ, ಈ ಮನೇಲಿ ಒಂದೇ ಒಂದಿನ ಉಪವಾಸ ಮಾಡಿದಕ್ಕೆ ನನಗೆ ಸಾಕಾಗಿ ಹೋಗಿದೆ. ಇನ್ನು ಈ ಅಮ್ಮಾಜಿ ವಾರಕ್ಕೊಂದಿನ ಉಪವಾಸ ಅಂದ್ರೆ ಅಷ್ಟೇ ನನ್ನ ಕತೆ. ಮೊದ್ಲೆಲ್ಲ ವಾರದಲ್ಲಿ ಒಂದು ಉಪವಾಸ ಇರ್ತಾ ಇದ್ದೆ. ನಾನು ಹಣ್ಣು ಕೂಡ ತಿಂತಾ ಇರ್ಲಿಲ್ಲ, ಬರೀ ನೀರಲ್ಲೇ ಇರ್ತಿದ್ದೆ. ವಯಸ್ಸಾಗ್ತಿದ್ದ ಹಾಗೆ ಎಲ್ಲವೂ ಬಿಟ್ಬಿಟ್ಟೆ. ಪೂರ್ವಿ, ಬಾ, ನೀನು ಹಣ್ತೀನಿ. ಬೇಡ ಅಮ್ಮಾಜಿ, ನಾನು ನೀರು ಕುಡ್ದೆ. ಜಯಂತಿ, ನಾವೆಲ್ಲರೂ ಉಪವಾಸ ಮಾಡ್ತಿದೀವಿ ಅಂತ ಪೂರ್ವಿನೂ ಉಪವಾಸ ಮಾಡ್ತಿದ್ದಾಳೆ. ನೋಡಿ ಎಂಥ ಸಂಸ್ಕಾರ ಅಂತ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಮ್ಗ್ಯಾಕೆ ಬೇಕಿದೆಲ್ಲ ಅಂತ ಹೊಟ್ಟೆ ತುಂಬ ಊಟ ಮಾಡಿರೋರು. ಈ ಮನೆಗೆ ಬಂದು ಒಂದೇ ಒಂದಿನ ಏನು ಕೆಲಸ ಮಾಡದೆ ಬಿಟ್ಟು ತಿಂತಾ ಇರೋಳು. ಮೇ ಬಿ ತಿಂದಿದ್ದು ಅರಗದೆ ಉಪವಾಸ ಇರ್ಬೋದು. ಪೂರ್ವಿ, ನೀನ್ ಯಾಕಮ್ಮ ಉಪವಾಸ ಇದೆಯಾ? ಅವಾಗ್ಲೇ ಹೇಳಿದ್ನಲ್ಲ ಊಟ ಮಾಡು ಅಂತ. ಇವತ್ತು ಒಂದಿನ ತಾನೇ, ಪರವಾಗಿಲ್ಲ. ಅವಳಿಗೆ ಉಪವಾಸ ಇದ್ದು ಅಭ್ಯಾಸ ಇದೆ ಅನ್ಸತ್ತೆ. ಅದಕ್ಕೆ ನೋಡಿ ಎಷ್ಟು ಆರಾಮಾಗಿದ್ದಾಳೆ. ಜಯಂತಿ, ಪದ್ಮಿನಿ ನಂದನೆಲ್ಲಿ ಊಟ ಮಾಡಿದ್ರಾ? ಅಮ್ಮಾಜಿ, ಪದ್ಮಿನಿ ಇನ್ನೂ ಬಂದಿಲ್ಲ. ನಂದನ್ ಬಂದಿದ್ದ, ಮತ್ತೆ ಆಚೆ ಹೋದ. ಏನು, ಒಬ್ನೇ ಬಂದ ಮತ್ತೆ ಹೋದ್ನಾ? ಅವನು ಹೋಗಿದ್ದು ಪದ್ಮಿನಿ ಜೊತೆ ತಾನೆ? ನೋಡಿದ್ರ ಅಮ್ಮಾಜಿ, ಅವರಿಬ್ರು ಜಗಳ ಆಡ್ತಾರೆ ಅಂದ್ರೆ ನೀವ್ ನಂಬ್ಲೇ ಇಲ್ಲ. ಈಗ ಜಗಳ ಆಡದೆ ಇರೋರು ಹೇಗ್ ಬೇರೆ ಬೇರೆ ಬರಕ್ ಸಾಧ್ಯ? ಆದ್ರೆ ಅವರಿಬ್ರು ಇನ್ನೂ ಮನೆಗೆ ಬಂದಿಲ್ವಲ್ಲ. ಮಧ್ಯದಲ್ಲೇ ಬಂದು ಹೋದ ನಂದನ್ನು ಅಂತ ಜಯಂತಿ ಬೇರೆ ಹೇಳ್ತಿದ್ದಾಳೆ. ಏನ್ ನಡೀತಿದೆಯೋ ನನಗಂತೂ ಏನು ಅರ್ಥ ಆಗ್ತಿಲ್ಲ. ನನಗೂ ಏನು ಅರ್ಥ ಆಗ್ತಿಲ್ಲ ಅಮ್ಮಾಜಿ. ಆದ್ರೆ ಅವರಿಬ್ರು ಮಧ್ಯೆ ಏನು ಸರಿ ಇಲ್ಲ ಅನ್ನೋದಂತೂ ಸತ್ಯ. ಅಲ್ಲ, ಕಾಲ್ ನೋವಿರೋ ನಂದನ್ ಒಬ್ನೇ ಯಾಕೆ ಮನೆಗ್ ಬಂದ? ಜೊತೆಗೆ ಹೋದ್ ಪದ್ಮಿನಿ ಎಲ್ಲಿ ಹೋದ್ಲು? ಮತ್ತೆ ನಂದನ್ ಯಾಕೆ ಆಚೆ ಹೋದ? ನೀವೇ ಹೇಳಿ ಅಮ್ಮಾಜಿ. ಏನ್ ನಡೀತೈತೆ ಅಂತ ನನಗೆ ಗೊತ್ತಿದ್ರು ನಿಮ್ಮ ಹತ್ರ ಹೇಳೋಕ್ಕಾಗ್ತಿಲ್ಲ. ಆ ಧೈರ್ಯ ನನಗಿಲ್ಲ. ಒಂದ್ ವೇಳೆ ಹೇಳಿದ್ರು ಆ ಸತ್ಯನ ನೀವು ತಡ್ಕೊಳಕ್ಕಿಲ್ಲ ಅಮ್ಮಾಜಿ. ಇದು ನಮ್ಮ 3 ಜನರ ಮಧ್ಯೆ ನಡೀತಿರೋ ಒದ್ದಾಟ. ಇದಕ್ಕೆಲ್ಲ ಪರಿಹಾರ ನಂದನವ್ರ ಕೈಲೈತೆ. ಪದ್ಮಿನಿ, ಎಲ್ಲಿ ಹೋದೆ ನೀನು? ಬೇಗ ಸಿಕ್ಬಿಡು ಪ್ಲೀಸ್. ಹಾಸ್ಪಿಟಲ್ ಹತ್ರ ಸ್ವಲ್ಪ ಬೇಗ ಹೋಗಿ. ಛೇ, ಅವರಿಬ್ಬರ ಮಧ್ಯೆ ಏನಾದ್ರೂ ಭಿನ್ನ ಅಭಿಪ್ರಾಯ ಇದ್ರೆ ಬಗೆಹರಿಸ್ಕೊಳ್ಳಿ. ಹೆಚ್ಚು ಹೊತ್ತು ಅವರಿಬ್ರು ಸಮಯ ಕಳೀಲಿ ಅನ್ನೋ ಕಾರಣಕ್ಕೇನೆ ಅವರಿಬ್ಬರನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದು. ಅದೇ ತಪ್ಪಾಗೋಯ್ತಾ ನಂದು ಅಂತ. ಅಮ್ಮಾಜಿ, ನಾನ್ ಪದ್ಮಿನಿ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಪದ್ಮಿನಿ ನಂದನ್ಗೆ ತುಂಬಾ ಕಿರಿಕಿರಿ ಮಾಡ್ತಾಳೆ. ನಂದನ್ ಅಂತೂ ಖುಷಿಯಾಗಿಲ್ಲ. ಪದ್ಮಿನಿನೇ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಯಾಕೆ ಹೇಳ್ತಾ ಇದೆಯಾ ಚಂಚಲ? ಅದ್ರಲ್ಲಿ ನಂದಂದು ತಪ್ಪಿರ್ಬಹುದಲ್ವಾ? ನನಗ್ ಗೊತ್ತಿದ್ದ ಹಾಗೆ ಪದ್ಮಿನಿ ನಂದನ್ ಜೊತೆ ಚೆನ್ನಾಗೇ ಮಾತಾಡ್ತಾಳೆ. ಆದ್ರೆ ನಂದನ್ನೇ ಯಾಕೋ ಮನಸ್ಸು ಕೆಡ್ಸ್ಕೊಂಡಿದ್ದಾನೆ. ಅದೇ ಮನ್ಸ್ ಕೆಡೋದಕ್ಕೆ ಅವಳೇ ಕಾರಣ ಅಂತ ನಾ ಹೇಳ್ತಿರೋದು. ಛೇ, ಇವ್ರಿಬ್ರಿಗೂ ಇದೊಂದು ಆಟ ಆಗೋಗಿದೆ. ಮೊನ್ನೆನೂ ಇದೇ ತರ ಮಾಡಿದ್ರು. ಹೇಳ್ದೆ ಕೇಳ್ದೆ ಹೋದ್ರು. ಇಡೀ ರಾತ್ರಿ ಇವ್ರಿಗೋಸ್ಕರ ನಾವು ಕಾಯ್ತಾ ಕೂತಿದ್ವಿ. ಮಾರನೇ ದಿನ ಬೆಳಗ್ಗೆ ಬಂದ್ರು. ಇವತ್ತು ಇಷ್ಟೊತ್ತಾದ್ರೂ ಇನ್ನು ಪತ್ತೆನೇ ಇಲ್ಲ. ದೇವ್ರೆ, ಅಕ್ಕ ಮತ್ತೆ ನಂದನ್ ಅವರು ಎಲ್ಲೇ ಇದ್ರು ಆದಷ್ಟು ಬೇಗ ಮನೆಗೆ ಬರಲಿ. ಬರೋ ಅಷ್ಟರಲ್ಲಿ ಅವ್ರಿಬ್ರ ಮಧ್ಯೆ ಇದ್ದ ಮನಸ್ತಾಪ ದೂರ ಆಗಿರ್ಲಿ. ಎಕ್ಸ್ಕ್ಯೂಸ್ ಮೀ,
ಬೆಳಗ್ಗೆ ನನ್ನ ವೈಫ್ ಬಂದಿದ್ರು, ಅವ್ರನ್ನೇನಾದ್ರು ನೋಡಿದ್ರ ನೀವು? ಯಾರು? ಇವ್ರು ಇಲ್ಲ ಸರ್. ಛೇ, ನನ್ನ ಪದ್ಮಿನಿನ ತುಂಬಾ ಬೈದ್ಬಿಟ್ಟೆ, ತುಂಬಾ ಹೋಗಂಗೆ ಮಾತಾಡ್ಬಿಟ್ಟೆ. ಅವಳು ತಪ್ಪೇ ಇಲ್ದೇ ಇದ್ರು ಅವಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸ್ಬಿಟ್ಟೆ. ಛೇ, ಪದ್ಮಿನಿ ನನಗೆ ಒಂದ್ಸಲ ಸಿಕ್ಬಿಡು. ಶಿಟ್, ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ನಾನು ಬೈದೆ ಅನ್ನೋ ಬೇಜಾರಲ್ಲಿ ನಿಜವಾಗ್ಲೂ ಊರ್ಗೇನಾದ್ರು ಹೊರಟ್ಬಿಟ್ಯಾ? ನಡೀರಿ. ಸರಿಯಾಗಿ ಕೇಳಿಸ್ಕೊ, ನೀನ್ ನನ್ನ ಹಿಂದೆ ಬರಬೇಡ. ನನ್ನ ಯಾವ ಕೆಲಸನೂ ನೀನ್ ಮಾಡ್ಕೊಡ್ಬೇಡ. ಹೊರಟೋಗ್ ನನ್ನ ಜೀವನದಿಂದ. ನಂದನವ್ರೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಗೆ ಯಾವ ಮೋಸನೂ ಮಾಡಿಲ್ಲ. ನನ್ನ ನಂಬಿ ದಯವಿಟ್ಟು ನನ್ನ ದೂರ ಮಾಡಬೇಡಿ. ಇಲ್ಲ ಪದ್ಮಿನಿ, ಐ ಆಮ್ ಸಾರಿ ಪದ್ಮಿನಿ. ನೀನ್ ಬರೆದಿದ್ದ ಲೆಟರ್ನ ನಾನು ಇವತ್ತು ನೋಡಿದೆ. ನನಗೀಗೆಲ್ಲ ಅರ್ಥ ಆಗಿದೆ. ನಿಂದೇನು ತಪ್ಪಿಲ್ಲ ಪದ್ಮಿನಿ. ನಿನ್ನ ಅರ್ಥ ಮಾಡ್ಕೊಳ್ತಿರೋ ನನ್ನ ತಪ್ಪು. ಪದ್ಮಿನಿ, ನಂದನವ್ರೆ, ನನ್ನ ಕ್ಷಮಿಸ್ಬಿಡಿ. ನೀವು ಬರ್ಬೇಡ ಅಂತ ನನ್ನ ಅರ್ಥ ದಾರಿಗೆ ಬಿಟ್ಟು ಬಂದ್ರು ನಾನು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ನನಗೆ ಬೇರೆ ದಾರಿನೇ ಕಾಣಲಿಲ್ಲ. ಅಪ್ಪ ಇನ್ ಮನೆಗೆ ಹೋಗೋಕ್ಕೂ ಮನ್ಸೊಪ್ಲಿಲ್ಲ. ಅಲ್ಲಿಗೋದ್ರೆ 1000 ಪ್ರಶ್ನೆ ಕೇಳ್ತಾರೆ. ಎಲ್ಲ ಸತ್ಯ ಹೇಳೋ ಧೈರ್ಯ ನನ್ಗಿಲ್ಲ. ಮತ್ತೆ ಈ ಮನೆಗ್ ಬರ್ಲಿಲ್ಲ ಅಂದ್ರೆ ಮನೆಯವರೆಲ್ಲ ಕಂಗಾಲಾಗ್ತಾರೆ. ಮೊನ್ನೆ ನಾವಿಬ್ರು ಇಡೀ ರಾತ್ರಿ ಮನೆಗ್ ಬರ್ಲಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿದ್ರು, ನೀವೇ ನೋಡಿದ್ರಲ್ಲ. ಅಮ್ಮಾಜಿ ಬೇರೆ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟವ್ರೆ. ಅವ್ರಿಗೊಂದ್ ಮಾತು ಹೇಳ್ದಲೆ ಹೋಗಕ್ಕೆ ನನ್ ಮನ್ಸ್ ಒಪ್ಲಿಲ್ಲ ನಂದನವ್ರೆ. ಮತ್ತೆ ನನ್ ಹೋಗೋಕ್ಕೂ ಮುಂಚೆ ನನ್ ಕರ್ತವ್ಯನ ಮುಗ್ಸೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ನೀವ್ ನನ್ಗೆ ಎಷ್ಟೇ ಬೈದ್ರು, ಚುಚ್ಚು ಮಾತಾಡಿದ್ರು, ಇಲ್ಲಿಗೆ ಬರೋಣ ಅಂತ ಬಂದ್ಬಿಟ್ಟೆ. ನಿಮ್ಗೆಲ್ಲ ಸತ್ಯ ಅರ್ಥ ಮಾಡ್ಸ ನಾನು ಇಲ್ಲಿಂದ ಹೋಗೋದು. ಅಲ್ಲಿ ತನಕ ನೀವ್ ನನ್ನ ಆಚೆ ಹತ್ತಿದ್ರು ನಾನು ಇಲ್ಲಿಂದ ಹೋಗೋಕ್ಕಿಲ್ಲ. ನೋಡಿ ನಂದನವ್ರೆ, ನನ್ನ ನಿಮ್ಮ ಮಧ್ಯೆ ಎಷ್ಟೇ ಮನಸ್ತಾಪ ಇರ್ಬೋದು, ಆದ್ರೆ ಇದೆಲ್ಲ ಮನೆಯವ್ರಿಗೆ ಗೊತ್ತಾಗದ್ ಬೇಡ. ಅವ್ರ ಮುಂದೆ ನಾವಿಬ್ರು ಚೆನ್ನಾಗಿದ್ಬಿಡೋಣ. ಪ್ಲೀಸ್ ಒಪ್ಕೊಳ್ಳಿ. ಈ ತಡವಾಗಿ ಬಂದಿರೋದಕ್ಕೆ ಮನೆಯವರೆಲ್ಲ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ. ನೀವ್ ಯೋಚನೆ ಮಾಡ್ಬೇಡಿ.
ನಾನು ಏನೋ ಒಂದು ಹೇಳ್ತೀನಿ, ಅಂದ್ರೆ ದಯವಿಟ್ಟು ನನ್ನ ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡ. ಪೂರ್ವಿ, ಅಕ್ಕ ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಯಾಕೆ ಪೂರ್ವಿ ನನ್ನ ಜೀವನ ಹಿಂಗಾಗೋಯ್ತು? ನಾನು ಅವತ್ತು ಕಾಲೇಜಲ್ಲಿ ಡ್ಯಾನ್ಸ್ ಆಡಿಷನ್ ಇದ್ದಾಗ ಅತ್ತೆ ಒಂದು ಮಾತು ಕೇಳಿ ಯಾಕಾದ್ರೂ ಹೋದ್ನೋ. ನಾನು ಅವತ್ತು ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ಹಿಂಗ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಪೂರ್ವಿ. ಆ ಕಡೆ ಡ್ಯಾನ್ಸ್ನೇ ಮಾಡ್ತೀನಿ ಅಂತ ಪಟ್ಟು ಹಿಡ್ದು ನನ್ನ ಕನಸಿನ ದಾರಿಯಿಂದ ಹೋಗಿದ್ರೆ ಎಲ್ಲ ಸರಿ ಇರ್ತಿತ್ತೇನೋ. ಆದರೆ ಡ್ಯಾನ್ಸ್ಗಿಂತ ಅಪ್ಪಯ್ಯನ ಖುಷಿ, ನಂದನ್ನೋರ್ ಪ್ರೀತಿ ಹೆಚ್ಚು ಅಂತ ಅದಕ್ಕೆ ಬೆಲೆ ಕೊಟ್ಟು ನನ್ನ ಕನಸನ್ನ ಕೈ ಬಿಟ್ಟೆ. ಆದರೆ ಅದೇ ಅಪ್ಪಯ್ಯಂಗೋಸ್ಕರ, ಅದೇ ನಂದನ್ನೋರ್ ಪ್ರೀತಿಗೋಸ್ಕರ ಅದೇ ಡ್ಯಾನ್ಸ್ ಹಿಂದೆ ಹೋದೆ. ಅದೇ ನನಗೆ ತಪ್ಪು ಹೆಜ್ಜೆ ಆಗೋಯ್ತಲ್ವಾ? ನಾನವತ್ತು ಡ್ಯಾನ್ಸ್ ಹಿಂದೆ ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ನನ್ಗೆ ಈ ಥರ ಆಗ್ತಾನೆ ಇರ್ಲಿಲ್ವೇನೋ. ಈಗ ನೋಡು, ನಾನೇ ಸರ್ವಸ್ವ ಅಂತ ಪ್ರೀತಿ ಮಾಡ್ತಿದ್ ನಂದನ್ನೋರ್ ಪ್ರೀತಿನೇ ನನ್ನ ಪಾಲು ಉಳ್ದಿಲ್ಲ. ಮನೆಯವ್ರಿಗೆಲ್ಲ ಸತ್ಯ ಗೊತ್ತಾದ್ರೆ ಯಾರು ನನ್ನ ಮುಖ ನೋಡಕ್ ಇಷ್ಟಪಡಲ್ಲ. ಆ ಅಪ್ಪಯ್ಯನು ನನ್ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಕ್ಕ ಹಂಗೆಲ್ಲ ಹೇಳ್ಬೇಡ್ವೆ, ಹಾಗೆದಾಗೋಯ್ತು. ಹೆಂಗಾದ್ರೂ ಮಾಡಿ ನಂದನವ್ರನ್ನ ಸಮಾಧಾನ ಮಾಡೋಣ. ಆಗೋದೆಲ್ಲ ಮುಗ್ದಿಲ್ಲ ಪೂರ್ವಿ. ಇನ್ನು ನನ್ನ ಕಷ್ಟದ ದಿನಗಳು, ನನ್ನ ಕಣ್ಣೀರೆಲ್ಲ ಇನ್ನು ದಂಡಿ ದಂಡಿಯಾಗಿ ಬರೋದೈತೆ. ಏನಕ್ಕ ಹೇಳ್ತಿದ್ಯಾ? ಇವತ್ತು ಆಸ್ಪತ್ರೆಯಿಂದ ಬರುವಾಗ ನಂದನ್ನವರು ನನ್ನ ಅರ್ಧ ದಾರಿಲೇ ಬಿಟ್ಟು ಬಂದ್ಬಿಟ್ರು. ಅಲ್ಲಿಂದ ಒಬ್ಳೆ ಬರುವಾಗ ಶೋಭರಾಜ್ ಫೋನ್ ಮಾಡಿದ್ದ. ಶೋಭರಾಜ ಏನಂತೆ? ಹಂಗೆ ಅವತ್ ಮದ್ವೆ ದಿನಾನೇ ಆಕ್ಸಿಡೆಂಟ್ ಆಗೈತೆ, ಹಂಗಾಗಕ್ಕೆ ನಾನೇ ಕಾರಣ ಅಂತ ಕೂಗಾಡ್ತಿದ್ದ. ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೆದರ್ಸದ, ನಿನ್ನ ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಅಂತ ಹೇಳ್ದ ಗೊತ್ತಾ? ನೀನ್ ಯಾಕಕ್ಕ ಅವನಿಗೆ ಹೆದರ್ಕೋತೀಯ? ಅವನ ಕೈಯಲ್ಲಿ ಏನು ಮಾಡಕ್ ಆಗಕ್ಕಿಲ್ಲ. ಇಲ್ಲ ಪೂರ್ವಿ, ಇವತ್ ನನ್ನ ನಿನ್ನ ಜೀವನ ಹಿಂಗ ಅಡ್ಗೋಡೆ ಮೇಲೆ ದೀಪ ಆಗಕ್ಕೆ ಅವನೇ ಕಾರಣ ಅಲ್ವಾ? ಅವನು ಸಮಯ ಸಾಧಕ, ಏನ್ ಬೇಕಾದ್ರೂ ಮಾಡ್ತಾನೆ. ಯಾವಾಗ ಬಂದ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಕಣೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗೆ ನಡ್ಕ ಬರ್ತೈತೆ ಪೂರ್ವಿ. ನೀನ್ ಅಳ್ಬೇಡ ಅಕ್ಕ, ಹಂಗೆಲ್ಲ ಏನು ಆಗಕ್ಕಿಲ್ಲ. ಹೆಂಗ್ ಸಮಾಧಾನವಾಗಿರ್ಲಿ ಪೂರ್ವಿ? ನಂದನ್ನೋರು ನನ್ನ ಅರ್ಥ ಮಾಡ್ಕೋತಿಲ್ಲ. ಜೊತೆಗೆ ಆ ಶೋಭರಾಜ್ ಕಾಟ ಬೇರೆ ಶುರು ಆಗೈತೆ. ಅವನೇನಾರು ಮನೆಗ್ ಬಂದು ಎಲ್ಲ ಹೇಳ್ಬಿಟ್ರೆ ನಂದನ್ನವ್ರಿಗೆ ಸತ್ಯ ಗೊತ್ತಾಗೆ ಈ ಪರಿಸ್ಥಿತಿ ಹಿಂಗೈತೆ. ಇನ್ನ ಅಮ್ಮಾಜಿಗೋ ಅಲ್ಲ ಅಪ್ಪಯ್ಯಂಗೋ ವಿಷಯ ಗೊತ್ತಾದ್ರೆ ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡೋಕ್ಕೋ ಧೈರ್ಯ ಇಲ್ಲ ಕಣೆ ನನಗೆ.